ಆಂಧ್ರದ ಮೆಹಬೂಬ್ ನಗರದಲ್ಲಿ ನಡೆದ ಬಸ್ ದುರಂತ ಪ್ರಕರಣ ಬಿಎಂಟಿಸಿಗೆ ಪಾಠ ಆಗಿದೆ. ಬಸ್ನಲ್ಲಿರುವ ತುರ್ತು ನಿರ್ಗಮನಗಳನ್ನು ಸರಿಯಾಗಿಡುವಂತೆ ಬಿಎಂಟಿಸಿ ಆದೇಶಿಸಿದೆ. ಆಂಧ್ರದ ಮೆಹಬೂಬ್ ನಗರದಲ್ಲಿ ಬಸ್ ಅಗ್ನಿಗೆ ಆಹುತಿಯಾಗಿ 47 ಮಂದಿ ಪ್ರಯಾಣಿಕರು ಸಜೀವ ದಹನಾದ ದುರ್ಘಟನೆ ಮರೆಯಲು ಸಾಧ್ಯ. ಆ ನಂತರ ಬೆಂಗಳೂರಿನ ಪೀಣ್ಯದಲ್ಲೂ ಕೆಎಸ್ಆರ್ಟಿಸಿ ವೈಭವ ಬಸ್ ಕೂಡ ಉರಿದು ಬೂದಿಯಾಗಿತ್ತು. ಆದರೆ ಯಾವುದೇ ಸಾವು ನೋವು ಸಂಭವಿಸಿರಲಿಲ್ಲ. ಬಸ್ಗಳಲ್ಲಿ ತುರ್ತು ನಿರ್ಗಮನ ದ್ವಾರ ಇದ್ರೂ ಇಂತಹ ಸಂದರ್ಭದಲ್ಲಿ ಅವುಗಳು ಪ್ರಯೋಜನಕ್ಕೆ ಬರ್ತಾ ಇರಲಿಲ್ಲ. ಕಾರಣ ಅದರ ಬಳಕೆ ಹೇಗೆ ಅನ್ನೋದು ಗೊತ್ತಿಲ್ಲ. ಜೊತೆಗೆ ಆ ಬಾಗಿಲುಗಳು ಒಡೆಯೋಕೆ ಅಸಾಧ್ಯವಾದ ಸ್ಥಿತಿಯಲ್ಲಿ ತುಕ್ಕು ಹಿಡಿದಂತಿರುತ್ತವೆ. ಇದರ ಬಗ್ಗೆ ಕೊನೆಗೂ ಎಚ್ಚೆತ್ತ ಬಿಎಂಟಿಸಿ ಬಸ್ಗಳ ತುರ್ತು ನಿರ್ಗಮನ ದ್ವಾರಗಳನ್ನು ಪರೀಕ್ಷಿಸಿ ಸುವ್ಯವಸ್ಥಿತವಾಗುವಂತೆ ಆದೇಶಿಸಿದೆ. ಚೆಕಪ್ನಲ್ಲಿ ಎಲ್ಲ ಕೆಲಸ ನಡೀತಾನೆ ಇರ್ತದೆ. ಆದರೆ ನಾವು ಕೇಂದ್ರ ಕಚೇರಿಯಿಂದನೂ ಒಂದು ಪ್ರಿಕಾಷನರಿ ಮೆಜರ್ ಆಗಿ MD ಅವರು ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಏನಂತ ಅಂತಂದರೆ ಆಸ್ ಎ ಪ್ರಿಕಾಷನರಿ ಮೆಜರ್ ಒನ್ ಕೌಂಟರ್ ಚೆಕ್ ಆನ್ ಆಲ್ ದಿ ಎಮರ್ಜೆನ್ಸಿ ಎಕ್ಸಿಟ್ಸು, ಆಲ್ ಡೋರ್ಸು, ಇಟ್ಸ್ ವರ್ಕಿಂಗ್ ಕಂಡೀಷನ್ಸು, ಇದೆಲ್ಲನೂ ಒಂದು ಸ್ಪೆಷಲ್ ಡ್ರೈವ್ ಥರ ಮಾಡಿ ನಾವು ಚೆಕ್ ಮಾಡಿಸೋದಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದೀವಿ. ತುರ್ತು ನಿರ್ಗಮನ ಬಾಗಿಲು ಎಲ್ಲಿರುತ್ತೆ, ಅದನ್ನು ಬಳಸೋದು ಹೇಗೆ ಅನ್ನೋದೇ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ. ಬಸ್ ಹಿಂಬದಿ ಬಲಭಾಗದಲ್ಲಿ ಒಂದು ಸಣ್ಣ ಬಾಗಿಲಿರುತ್ತೆ. ಅದನ್ನ ತೆಗೆದು ತುರ್ತು ಸಮಯದಲ್ಲಿ ಪಾರಾಗಬಹುದು. ಇನ್ನು ಚಾಲಕನ ಬಲಬದಿ ಇರೋ ಬಾಗಿಲು ಕೂಡ ಈ ಸಮಯದಲ್ಲಿ ಉಪಯೋಗಕ್ಕೆ ಬರುತ್ತೆ. ಬಸ್ ಹಿಂಭಾಗದಲ್ಲಿರೋ ದೊಡ್ಡ ಗ್ಲಾಸ್ ಮೃದುವಾಗಿರೋದ್ರಿಂದ ಅದನ್ನು ಒಡೆದು ಅಲ್ಲಿಂದ ಕೂಡ ಪಾರಾಗಬಹುದು. ಎಮರ್ಜೆನ್ಸಿ ಡೋರ್ ಆಪರೇಷನ್ ಏನಿದೆ ಇದು ತುಂಬ ಮುಖ್ಯ. ಯಾಕೆಂದರೆ BMTCನಲ್ಲಿ ನಾವು ಸೆಂಟ್ರಲ್ ಡೋರ್ ಕೊಟ್ಟಿದ್ದೀವಿ, ಡಬಲ್ ಡೋರ್ ಇದೆ, ಜನಕ್ಕೆ ಎಕ್ಸಿಟ್ ಆಗಲಿಕ್ಕೆ ಈಸಿ ಆಗ್ತಿದೆ. ಅದು ಎರಡು ಮಾತಿಲ್ಲ. ಆದರೂ ಸಹ ಕೆಲವು ಸಲ ಈಗ ಫಾರ್ ಎಕ್ಸಾಂಪಲ್ ಹೈದರಾಬಾದ್ನಲ್ಲಿ ಆ ಡೋರೇ ಲಾಕ್ ಆಗಿತ್ತು, ಓಪನ್ ಮಾಡಲಿಕ್ಕೆ ಆಗಲಿಲ್ಲ. ಅಂಥ ಕೇಸ್ನಲ್ಲಿ ಎಮರ್ಜೆನ್ಸಿ ಡೋರ್ ನಾವು ಆಪರೇಟ್ ಮಾಡಲೇಬೇಕು. ಒಟ್ನಲ್ಲಿ ಇವೆಲ್ಲವನ್ನು ಸರಿಯಾಗಿ ಪರಿಶೀಲನೆ ನಡೆಸಲು ತುರ್ತು ಸಮಯದಲ್ಲಿ ಬಳಕೆಯಾಗುವಂತೆ ದುರಸ್ತಿ ಮಾಡಲು ಸಾರಿಗೆ ಸಂಸ್ಥೆ ಸೂಚಿಸಿದೆ. ಅಲ್ಲದೆ ಬಸ್ಗಳಲ್ಲಿ ಅಗ್ನಿಶಾಮಕ ಸಿಲಿಂಡರ್ ಅಳವಡಿಸುವಂತೆ ಆದೇಶಿಸಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ದರ್ಶನ್ ಅಭಿನಯದ ಅಯ್ಯ ಚಿತ್ರದ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಇದು ಸೂಪರ್ ಹಿಟ್ ಆಗಿತ್ತು. ಈಗ ಓಂ ಪ್ರಕಾಶ್ ರಾವ್ ನಿರ್ದೇಶನದ ಅಯ್ಯ 2 ಚಿತ್ರದ ಶೂಟಿಂಗ್ ಭರ್ಜರಿಯಾಗಿ ಸಾಗಿದೆ. ಅಯ್ಯ ಪಾರ್ಟ್ 2ನಲ್ಲಿ ಚಿರಂಜೀವಿ ಸರ್ಜಾ ಖಡಕ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಗರದ ರಾಕ್ಲೈನ್ ಸ್ಟುಡಿಯೋದಲ್ಲಿ ಹೀರೋ ಹಾಗೂ ವಿಲನ್ ನಡುವಿನ ಸೀನ್ಗಳನ್ನು ಶೂಟ್ ಮಾಡಲಾಯಿತು. ನಿಮ್ಮಪ್ಪನಿಗೆ ಕೊಬ್ಬು ಜಾಸ್ತಿ ಆಗಿದೆ. ಅದಕ್ಕೆ ಸಹ ನಾನು ಶೂಟ್ ಮಾಡಿದೆ. ಗುಂಡು ಮಿಸ್ ಆಗಿ ಗುಂಡಿಗೆ ಬಿತ್ತು. ನಿಮ್ಮಪ್ಪನ ಪ್ರಾಣ ಪ್ಯಾಕಪ್ ಆಯಿತು. ಇದು ಇವತ್ತಿನ ನಮ್ಮ ಬೆಂಗಳೂರು. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.